ಬಿಜೆಪಿ ಜೆಡಿಎಸ್ಗೆ ಎಸ್ಐಆರ್ ತಿರುಗುಬಾಣ. ಎಸ್ಐಆರ್ ಬೇಕು ಅಂದವರೇ ಈಗ ಉಲ್ಟಾ ಯಾಕೆ? ಬಿಜೆಪಿಯ ಆ ಮಹಾಪ್ಲಾನ್ ಫ್ಲಾಪ್ ಆಯ್ತಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ರಾಜ್ಯದಲ್ಲಿ ಮಳೆ ರಣಬರ ಅಂತ ಜನ ಕಂಗಾಲಾಗಿದ್ರೆ, ನಮ್ಮ ರಾಜಕಾರಣಿಗಳು ಮಾತ್ರ ವೋಟ್ ಬ್ಯಾಂಕ್ ಗೇಮ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತೀಚೆಗೆ ನೀವು ನ್ಯೂಸ್ ಚಾನೆಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಶಬ್ದನ ಪದೇ ಪದೇ ಕೇಳ್ತಿರಬಹುದು. ಅದೇ ಎಸ್ಐಆರ್ ಅಂದ್ರೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಅಲ್ಲ ಸ್ವಾಮಿ, ನಿನ್ನೆವರೆಗೂ ಯಾರಿಗೆಲ್ಲ ಈ ಎಸ್ಐಆರ್ ಪ್ರಕ್ರಿಯೆ ಬಲೆ ಸೂಪರ್ ಅಂತ ಅನಿಸ್ತಿತ್ತು, ಇವತ್ತು ಅದೇ ಜನ ದೆಹಲಿಗೆ ಓಡೋಡಿ ಹೋಗಿ ಅಯ್ಯೋ ಇದನ್ನ ಸದ್ಯಕ್ಕೆ ಸ್ಟಾಪ್ ಮಾಡಿ ಅಂತ ಚುನಾವಣಾ ಆಯೋಗದ ಬಾಗಿಲು ಬಡಿದಿದ್ದಾರೆ. ಅದು ಯಾರು ಗೊತ್ತಾ? ನಮ್ಮ ಕಮಲದಳ ಕದಿರು ಕಲಿಗಳು ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ನಾಯಕರು. ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ನೋಡ್ತಾ ಇರೋದು ಯಾವ ಅಸ್ತ್ರನ ಬಿಜೆಪಿ ಬೇರೆ ರಾಜ್ಯಗಳಲ್ಲಿ ಬಳಸಿ ಗೆದ್ದಿತ್ತು, ಅದೇ ಅಸ್ತ್ರ ಇವತ್ತು ಕರ್ನಾಟಕದಲ್ಲಿ ಅವರಿಗೆ ಉಲ್ಟಾ ಹೊಡಿತಿದ್ಯಾ? ಕಾಂಗ್ರೆಸ್ ಇದಕ್ಕೆ ಹಿಡಿದಿರೋ ತಂತ್ರವೇನು ಅನ್ನೋ ಕಂಪ್ಲೀಟ್ ಮ್ಯಾಟರ್ ಅನ್ನು ಬಿಚ್ಚಿಡ್ತೇವೆ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಏನಿದು ಎಸ್ಐಆರ್? ಬಂಗಾಳದಲ್ಲಿ ವರ್ಕ್ ಆಗಿದ್ದು ಇಲ್ಲಿ ಫ್ಲಾಪ್ ಆಯ್ತಾ? ಫಸ್ಟ್ ಆಫ್ ಆಲ್, ಈ ಎಸ್ಐಆರ್ ಕತೆ ಏನಪ್ಪಾ ಅಂದ್ರೆ, ದೇಶಾದ್ಯಂತ ಚುನಾವಣಾ ಆಯೋಗ ವೋಟರ್ ಲಿಸ್ಟ್ ಕ್ಲೀನ್ ಮಾಡೋಕೆ ಈ ಸ್ಪೆಷಲ್ ಡ್ರೈವ್ ಮಾಡುತ್ತೆ. ಆದ್ರೆ ಇದರ ಹಿಂದೆ ದೊಡ್ಡದೊಂದು ಪೊಲಿಟಿಕಲ್ ಗೇಮ್ ಪ್ಲಾನ್ ನಡೀತಿದೆ ಅನ್ನೋದು ವಿಪಕ್ಷಗಳ ಗಂಭೀರ ಆರೋಪ. ದೇಶಾದ್ಯಂತ ಈ ನೆಪದಲ್ಲಿ ಸುಮಾರು 6 ಕೋಟಿ ಜನರನ್ನ ವೋಟರ್ ಲಿಸ್ಟ್ ನಿಂದ ಹೊರಗಿಡಲಾಗಿದೆ ಅನ್ನೋ ಟಾಕ್ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪಶ್ಚಿಮ ಬಂಗಾಳ. ಅಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಅನ್ನೋ ಹೆಸರಲ್ಲಿ ಬರೋಬ್ಬರಿ 92 ಲಕ್ಷ ಮತದಾರರನ್ನ ಲಿಸ್ಟ್ ನಿಂದ ಕೈ ಬಿಡಲಾಯಿತು. ಇದರ ರಿಸಲ್ಟ್ ಏನಾಯ್ತು? ಅಲ್ಲಿ ಅಧಿಕಾರ ಹಿಡಿಯೋಕೆ ಬಿಜೆಪಿಗೆ ಒಂದು ದೊಡ್ಡ ದಾರಿ ಸಿಕ್ತು ಅಂತ ರಾಜಕೀಯ ಪಂಡಿತರು ಇವತ್ತಿಗೂ ಅನಲೈಸ್ ಮಾಡ್ತಾರೆ. ಆದ್ರೆ ಇದೇ ಎಕ್ಸ್ಪೆರಿಮೆಂಟ್ ಅನ್ನ ಬಿಜೆಪಿ ಕೇರಳದಲ್ಲಿ ಮಾಡೋಕೆ ಹೋಯ್ತು. ಅಲ್ಲಿನ ಕಾಂಗ್ರೆಸ್ ಮತ್ತು ಎಡಪಂಥೀಯ ಪಕ್ಷಗಳು ಏನ್ ಮಾಡಿದ್ವು ಗೊತ್ತಾ? ನಿಮ್ಮ ಆಟ ಇಲ್ಲಿ ನಡೆಯಲ್ಲ ಮಗ್ನೆ ಅಂತ ಫುಲ್ ಅಲರ್ಟ್ ಆಗಿ ಕಣ್ಗಾವಲು ಇಟ್ಟು ಬಿಜೆಪಿ ಪ್ಲಾನ್ ಧೂಳಿಪಟ ಮಾಡಿದ್ವು. ಕರ್ನಾಟಕದಲ್ಲಿ ಕೇರಳ ಮಾಡೆಲ್ ರೀ ಎಂಟ್ರಿ. ಈಗ ಸೇಮ್ ಟು ಸೇಮ್ ಅದೇ ಕೇರಳ ಮಾಡೆಲ್ ನಮ್ಮ ಕರ್ನಾಟಕದಲ್ಲಿ ಅಪ್ಲೈ ಆಗ್ತಿದೆ. ಇಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇರೋದ್ರಿಂದ ಇಡೀ ಸರ್ಕಾರ ಮತ್ತು ಪಕ್ಷದ ಲೀಡರ್ಸ್ ಈ ಎಸ್ಐಆರ್ ಪ್ರಕ್ರಿಯೆ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಆರ್ಡರ್ ಹೋಗಿದೆ. ಯಾವುದೇ ಕಾರಣಕ್ಕೂ ಯಾರದ್ದೇ ರಾಜಕೀಯ ಒತ್ತಡಕ್ಕೆ ಮಣಿಯಬೇಡಿ, ಜೆನ್ಯೂನ್ ಆಗಿ ಕೆಲಸ ಮಾಡಿ ಅಂತ. ಇಷ್ಟು ದಿನ ಚುನಾವಣಾ ಆಯೋಗದ ವಕ್ತಾರರ ತರಹ ಈ ಎಸ್ಐಆರ್ ಪ್ರಕ್ರಿಯೆಯನ್ನು ಸಮರ್ಥಿಸಿಕೊಳ್ತಾ ಬಂದಿದ್ದ ಬಿಜೆಪಿ ಈಗ ಕರ್ನಾಟಕದಲ್ಲಿ ಸೀನ್ ಉಲ್ಟಾ ಆಗಿರೋದನ್ನ ನೋಡಿ ಫುಲ್ ಶಾಕ್ ಆಗಿದೆ. 2028ಕ್ಕೆ ಹಿಂಗಾದ್ರೂ ಮಾಡಿ ಅಧಿಕಾರ ಹಿಡಿಯಬೇಕು ಅಂತ ಲೆಕ್ಕ ಹಾಕ್ತಿದ್ದ ಕಮಲ ಪಾಳ್ಯಕ್ಕೆ ಈಗ ವೋಟರ್ ಲಿಸ್ಟ್ ಪರಿಷ್ಕರಣೆನೇ ನುಂಗಲಾರದ ತುತ್ತಾಗಿದೆ. ಅದಕ್ಕೆ ಅಲ್ವಾ ಇವತ್ತು ಅವರೇ ಮುಂದೆ ನಿಂತು ಪ್ಲೀಸ್ ಈ ಪ್ರಕ್ರಿಯೆನ ಸದ್ಯಕ್ಕೆ ತಡೆ ಹಿಡೀರಿ ಅಂತ ಗೋಗರಿಯುತ್ತಿರೋದು. ಜಾಗೃತಿ ಮೂಡಿಸಿದ ಕಾಂಗ್ರೆಸ್ ಸ್ಲಂ ಮತ್ತು ಮಸೀದಿಗಳಲ್ಲಿ ಅಭಿಯಾನ. ಇಲ್ಲಿ ಕಾಂಗ್ರೆಸ್ ಬರೀ ಸರ್ಕಾರಿ ಮಟ್ಟದಲ್ಲಷ್ಟೇ ಕೆಲಸ ಮಾಡ್ತಿಲ್ಲ, ಬದಲಿಗೆ ತಳಮಟ್ಟದಲ್ಲೂ ಸಖತ್ ಪ್ಲಾನ್ ಮಾಡಿದೆ. ಅದರ ಜೊತೆಗೆ ಜಾಗೃತ ಕರ್ನಾಟಕದಂತಹ ಪ್ರಗತಿಪರ ಸಂಘಟನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ದಿನವಿಡೀ ಅವೇರ್ನೆಸ್ ಮೂಡಿಸ್ತಾ ಇವೆ. ನಿಮ್ಮ ವೋಟ್ ಡಿಲೀಟ್ ಆಗಬಹುದು, ಎಚ್ಚರವಾಗಿರಿ, ಫಾರ್ಮ್ ತುಂಬಿ ಅಂತ ಜನರಿಗೆ ಜಾಗೃತಿ ಮೂಡಿಸಿದ್ದಾರೆ. ಇದರ ರಿಸಲ್ಟ್ ಏನಾಗಿದೆ ಅಂದ್ರೆ, ತಮ್ಮ ವೋಟಿಂಗ್ ರೈಟ್ಸ್ ಹೋಗುತ್ತೆ ಅನ್ನೋ ಭಯದಲ್ಲಿ ಅಲ್ಪಸಂಖ್ಯಾತರು ಮತ್ತು ದಲಿತ ಸಮುದಾಯದ ಜನ ಈಗ ಮಾಸ್ ಆಗಿ ಎಸ್ಐಆರ್ ಅರ್ಜಿ ತುಂಬುತ್ತಿದ್ದಾರೆ. ನಮ್ಮ ಕೆಪಿಸಿಸಿ ಲೀಡರ್ BK ಹರಿಪ್ರಸಾದ್ ಅವರು ಒಂದು ಮಾತು ಹೇಳ್ತಾರೆ, ಸ್ಲಂಗಳಿಗೆ BLOಗಳು ಸರಿಯಾಗಿ ಹೋಗಲ್ಲ, ಎಲ್ಲರಿಗೂ ಫಾರ್ಮ್ ತುಂಬೋ ಅರಿವಿರಲ್ಲ, ಅದಕ್ಕೆ ನಾವು ಸಮುದಾಯ ಭವನ, ಮಸೀದಿ, ಕಲ್ಯಾಣ ಮಂಟಪಗಳಲ್ಲಿ ಕೂರಿಸಿ ಜನರಿಗೆ ಹೆಲ್ಪ್ ಮಾಡ್ತಿದ್ದೇವೆ. ಇದರಲ್ಲಿ ಏನಪ್ಪಾ ತಪ್ಪು ಅಂತ ಕಳಕ್ಕಾಗಿ ಕೇಳ್ತಿದ್ದಾರೆ. ಇದು ನಿಜಕ್ಕೂ ಬಿಜೆಪಿಯ ಸ್ಟ್ರಾಟಜಿಗೆ ಬಿದ್ದ ದೊಡ್ಡ ಪೆಟ್ಟು ಅಂತಾನೆ ಹೇಳಬಹುದು. ದೆಹಲಿ ಬಾಗಿಲು ಬಡಿದ ಮೈತ್ರಿ ನಾಯಕರು ಬೀದಿಯಲ್ಲಿ ನಿಂತು ಏನಿದ್ದು ರಗಳೆ. ಇಲ್ಲಿ ತಮಗೆ ಅಂದುಕೊಂಡಂತೆ ಗೇಮ್ ಆಡೋಕ್ಕಾಗ್ತಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸೀದಾ ಫ್ಲೈಟ್ ಹತ್ತಿ ದೆಹಲಿಗೆ ಹೋಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಮತ್ತು HD ಕುಮಾರಸ್ವಾಮಿ ಅವರು ಖುದ್ದಾಗಿ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ಬಾಗಿಲು ತಟ್ಟಿ ದೂರು ಕೊಟ್ಟಿದ್ದಾರೆ. ಯಾವ ತಂತ್ರನ ಬೇರೆ ರಾಜ್ಯಗಳಲ್ಲಿ ಗೆಲುವಿನ ಸೂತ್ರ ಅಂತ ಇವರು ನಂಬಿಕೊಂಡಿದ್ರು, ಇವತ್ತು ಅದೇ ತಂತ್ರ ತಮಗೆ ಮುಳುವಾಗ್ತಿದೆ ಅಂತ ಬೀದಿಯಲ್ಲಿ ನಿಂತು ಬಾಯಿ ಬಡ್ಕೊಂತಿದ್ದಾರೆ. ಒಂದು ಕೋಮಿನ ಮೇಲೆ ಗೂಬೆ ಕೂರಿಸುವ ಯತ್ನ. ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಖಡಕ್ ಟಾಕ್. ಇದೆಲ್ಲದರ ಮಧ್ಯೆ ಹೈಲೈಟ್ ಅಂದ್ರೆ HD ಕುಮಾರಸ್ವಾಮಿ ಅವರು ರಾಮನಗರ ಮತ್ತು ಚನ್ನಪಟ್ಟಣ ಭಾಗದ ಮುಸ್ಲಿಂ ಮತದಾರರನ್ನ ಟಾರ್ಗೆಟ್ ಮಾಡಿ ಅವರೆಲ್ಲ ಬಾಂಗ್ಲಾದೇಶಿ ವಲಸಿಗರು ಅನ್ನೋ ರೇಂಜ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದಕ್ಕೆ ಮಾಗಡಿ ಶಾಸಕ HC ಬಾಲಕೃಷ್ಣ ಅವರು ಸಖತ್ತಾಗಿ ಟಾಂಗ್ ಕೊಟ್ಟಿದ್ದಾರೆ. ಅವರು ಕೇಳಿರೋ ಪ್ರಶ್ನೆ ಸಖತ್ ಲಾಜಿಕಲ್ ಆಗಿದೆ. ಅಲ್ಲ ಕುಮಾರಸ್ವಾಮಿ ಅವರೇ, ಮುಸ್ಲಿಮರು ನಿಮ್ಗೆ ವೋಟ್ ಹಾಕುವಾಗ ಅವರೆಲ್ಲ ಲೋಕಲ್ ಜನ ಆಗಿದ್ರು, ಈಗ SIR ಪ್ರಕ್ರಿಯೆ ನಡೆಯುತ್ತಿರುವಾಗ ಅವರೆಲ್ಲ ಬಾಂಗ್ಲಾದೇಶದವರ ತರಹ ಕಾಣ್ತಿದ್ದಾರ. ವೋಟ್ ರಾಜಕೀಯಕ್ಕಾಗಿ ಒಂದು ನಿರ್ದಿಷ್ಟ ಕೋಮಿನ ಮೇಲೆ ಹೀಗೆ ಗೂಬೆ ಕೂರಿಸೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ.
ಅಷ್ಟೇ ಅಲ್ಲ, ಗ್ರೌಂಡ್ ಲೆವೆಲ್ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋ ಟೀಚರ್ಸ್ ಮತ್ತು ಅಧಿಕಾರಿಗಳ ಮೇಲೆ ಅಕ್ರಮದ ಆರೋಪ ಹೊರಿಸಿ ಅವಮಾನ ಮಾಡ್ತಿದ್ದಾರೆ ಅಂತ ಬಾಲಕೃಷ್ಣ ಅವರು ಫುಲ್ ಗರಂ ಆಗಿದ್ದಾರೆ. ಸಿಂಪಲ್ ಅಲ್ವಾ ಫ್ರೆಂಡ್ಸ್? ಈ ಇಡೀ ಪ್ರಕ್ರಿಯೆಯನ್ನು ನಡೆಸ್ತಿರೋದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಹೊರತು ರಾಜ್ಯ ಸರ್ಕಾರವಲ್ಲ. ಐಡಿ ಪ್ರೂಫ್ ದಾಖಲೆಗಳು ಕರೆಕ್ಟ್ ಆಗಿ ಕೊಟ್ರೆ ಮಾತ್ರ ಲಿಸ್ಟ್ಗೆ ಸೇರಿಸೋಕೆ ಸಾಧ್ಯ. ಹಾಗಿರುವಾಗ ಇಲ್ಲಿ ಅಕ್ರಮ ಮಾಡೋಕೆ ಹೆಂಗ್ ಚಾನ್ಸ್ ಇದೆ ಹೇಳಿ? ಇತ್ತ ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರ ಮುಂದೊಂದು ದಿನ ರಹೀಂ ನಗರ ಆಗುತ್ತೆ ಅಂತಾರೆ. ಮತ್ತೊಂದು ಕಡೆ ಆರ್ ಅಶೋಕ್ ಅವರು ತಮ್ಮದೇ ರಾಗ ಹಾಡ್ತಾರೆ. ಇವರ ಯಾವುದೇ ಹೇಳಿಕೆಗಳಲ್ಲೂ ಜನರ ಕಷ್ಟದ ಬಗ್ಗೆ ಕಾಳಜಿ ಕಾಣ್ತಿಲ್ಲ, ಬರೀ ವೋಟ್ ಪಾಲಿಟಿಕ್ಸ್ ಕಾಣ್ತಿದೆ. ನಾಯಕತ್ವದ ಕೊರತೆ, ಒಳಗೊಳಗೆ ಇರೋ ಒಳಜಗಳ, ಗುಂಪುಗಾರಿಕೆಯಿಂದ ಹೈರಾಣಾಗಿರೋ ಬಿಜೆಪಿ ಜೆಡಿಎಸ್ಗೆ ಈಗ ಎಸ್ಐಆರ್ ನೆಪದಲ್ಲಿ ಬೀದಿಗೆ ಬಂದು ನಿಲ್ಲೋ ಪರಿಸ್ಥಿತಿ ಬಂದಿದೆ. ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗೋಣ. 2023 ರಾಜಸ್ಥಾನ ವಿಧಾನಸಭೆ ಚುನಾವಣೆ ನೆನಪಿದೆಯಾ? ಜೈಪುರದ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಅವರು ಭಾಷಣ ಮಾಡ್ತಾ ಏನ್ ಹೇಳಿದ್ರು ಗೊತ್ತಾ? गठबंधन गठबंधन के नेताओं ने कैसी कैसी आपत्तिजनक टिप्पणियां हमारी माताओं बहनों के लिए की है, लेकिन मजाल है कि कांग्रेस के किसी भी नेता ने कोई आवाज उठाई हो। और यही कांग्रेस का असली चेहरा है। महिला विरोधी कांग्रेस कभी महिलाओं का कल्याण नहीं कर सकती। कांग्रेस ने राजस्थान को महिलाओं के खिलाफ अपराध में नंबर 1 बना दिया। ಬಿಜೆಪಿಯ ಏಕೈಕ ಸಂಕಲ್ಪ ಅಂದ್ರೆ ರಾಜಸ್ಥಾನವನ್ನ ಅಪರಾಧ ಮುಕ್ತಗೊಳಿಸೋದು ಮತ್ತು ಹೆಣ್ಣು ಮಕ್ಕಳ ಘನತೆಯನ್ನ ಎತ್ತಿ ಹಿಡಿಯೋದು. ನಮ್ಮ ಸರ್ಕಾರ ಬಂದ್ರೆ ಮಹಿಳೆಯರ ರಕ್ಷಣೆಗಾಗಿ ವಿಶೇಷ ಕಣ್ಗಾವಲು ಮತ್ತು ಕಠಿಣ ಕಾನೂನು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. महिलाओं को आरक्षण देने वाला कानून नारी शक्ति वंदन अधिनियम पारित हुआ है, तब से इन्होंने महिलाओं के विरुद्ध अभद्र अभियान छेड़ दिया है। कमंडिया गठबंधन के नेताओं ने कैसी कैसी आपत्तिजनक टिप्पणियां हमारी माताओं बहनों के लिए की है। ಹಾಗೇನೆ ಗೃಹ ಸಚಿವ ಅಮಿತ್ ಶಾ ಅವರು ಉದಯಪುರ ಮತ್ತು ಅಲ್ವಾರ್ ಸಭೆಗಳಲ್ಲಿ ಅಂದಿನ ಗೆಹ್ಲೋಟ್ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ರು. ರಾಜಸ್ಥಾನ ಮಹಿಳಾ ದೌರ್ಜನ್ಯದಲ್ಲಿ ನಂಬರ್ 1 ಆಗಿದೆ. ಇದನ್ನ ಕೊನೆಗಾಣಿಸಲು ಬಿಜೆಪಿ ಸಿದ್ಧವಿದೆ. ಪ್ರತಿ ಜಿಲ್ಲೆಯಲ್ಲೂ ಮಹಿಳಾ ಸುರಕ್ಷತಾ ಸೆಲ್ ಮತ್ತು ಆಂಟಿ ರೋಮಿಯೋ ಸ್ಕ್ವಾಡ್ ರಚನೆ ಮಾಡ್ತೇವೆ. ಹೆಣ್ಣು ಮಕ್ಕಳು ಹಗಲು ರಾತ್ರಿ ಭಯವಿಲ್ಲದೆ ಓಡಾಡುವಂತೆ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಪ್ರತಿಜ್ಞೆ ಮಾಡಿದ್ರು. अशोक गहलोत जी को कुछ सवाल सबसे पहले पूछना चाहता हूं। अशोक गहलोत जी, आप पहले राजस्थान की जनता को बताइए, 10 साल तक केंद्र में यूपीए की सरकार थी, सोनिया मनमोहन की सरकार थी, यूपीए सरकार ने, कांग्रेस सरकार ने राजस्थान की जनता को क्या दिया? जरा इसका हिसाब दीजिए। भोले बनकर इधर उधर की बात मत करिए। ಅವತ್ತು ವಿಪಕ್ಷಗಳ ಮೇಲೆ ಮುಗಿಬಿದ್ದಿದ್ದ ಇದೇ ನಾಯಕರು ಇವತ್ತು ತಮ್ಮದೇ ಡಬಲ್ ಇಂಜಿನ್ ಸರ್ಕಾರ ಇರುವಾಗ ಒಂದು 13 ವರ್ಷದ ಮಗುವಿನ ಮೇಲೆ 30ಕ್ಕೂ ಹೆಚ್ಚು ಜನ ಅತ್ಯಾಚಾರ ನಡೆಸಿದ್ರು ಇನ್ನೂ ಮೌನ ಮುರಿದಿಲ್ಲ ಯಾಕೆ? ಅಂದು ಕೊಟ್ಟ ಭರವಸೆಗಳು ಕೇವಲ ಓಟಿಗಾಗಿ ಮಾತ್ರನಾ? ಅಧಿಕಾರಕ್ಕೆ ಬಂದ ಮೇಲೆ ಹೆಣ್ಣು ಮಕ್ಕಳ ಸುರಕ್ಷತೆಯ ಜವಾಬ್ದಾರಿ ಮುಗಿದು ಹೋಯ್ತಾ? ಈ ಪ್ರಶ್ನೆ ನಮ್ಮ ನಿಮ್ಮಲ್ಲೂ ಹುಟ್ಟಲೇಬೇಕು. ಇದೇ ಪ್ರಶ್ನೆಯನ್ನ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಜನ ಕೇಳ್ತಿದ್ದಾರೆ. ಆದ್ರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮಾತ್ರ ಕೇಳ್ತಾ ಇಲ್ಲ. ಈ ಸುದ್ದಿಯನ್ನ ಸಾಮಾನ್ಯ ಸುದ್ದಿಯಂತೆ ತೇಲಿಸಿ ಬಿಡ್ತಿರೋದು ನಿಜಕ್ಕೂ ವಿಪರ್ಯಾಸ. ಕೊನೆಯದಾಗಿ ಹೇಳೋದಾದ್ರೆ ಇದು ಕೇವಲ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಮಾತ್ರವಲ್ಲ, ಸಮಾಜದ ಸಾಮೂಹಿಕ ವಿಕೃತ ಮನಸ್ಸಿನ ಪ್ರತಿಬಿಂಬ ಕೂಡ ಹೌದು. ಇಂತಹ ನೀಚ ಕೃತ್ಯಗಳು ನಡೆದಾಗ ಪಕ್ಷ ರಾಜಕೀಯ ಸೈದ್ಧಾಂತಿಕತೆ ಬದಿಗಿಟ್ಟು ಕಠಿಣ ಕ್ರಮ ಜರುಗಿಸಬೇಕಾಗಿದೆ. ಕೇವಲ ಹೋಟೆಲ್ ಧ್ವಂಸಗೊಳಿಸಿದ್ರೆ ಸಾಲದು, ಆ ಕಾಮುಕರಿಗೆ ಇಡೀ ದೇಶವೇ ನಡುಗುವಂತ ಶಿಕ್ಷೆ ಆಗ್ಬೇಕು. ಆಗಲೇ ಇಂತಹ ಕ್ರೌರ್ಯಕ್ಕೆ ಬ್ರೇಕ್ ಬೀಳೋಕೆ ಸಾಧ್ಯ. ಹಾಗಾದ್ರೆ ಈ ವಿಕೃತ ಕಾಮಿಗಳು ಮತ್ತು ವಿಲಕ್ಷಣ ಘಟನೆಗೆ ಕಾರಣವಾಗಿರೋ ಸರ್ಕಾರಗಳ ಬಗ್ಗೆ ನೀವೇನಂತೀರಾ? ಸರ್ಕಾರಗಳು ಕೇವಲ ಚುನಾವಣೆಗಷ್ಟೇ ಮಹಿಳಾ ಸುರಕ್ಷತೆಯ ಭರವಸೆ ನೀಡ್ತಿವ್ಯಾ? ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.